ನಟ ದರ್ಶನ್ 2024ರ ಜೂನ್ 11ರಂದು ಜೈಲು ಪಾಲಾಗಿದ್ರು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಎರಡನೇ ಆರೋಪಿಯಾಗಿದ್ರು ನಟ ದರ್ಶನ್ ಅವರು. ಜಾಮೀನಿನ ಮೇಲೆ ಅಕ್ಟೋಬರ್ 30ಕ್ಕೆ ಜೈಲಿನಿಂದ ಹೊರಬಂದಿದ್ರು. ಆರಂಭದಲ್ಲಿ ಅಂದ್ರೆ ಅಕ್ಟೋಬರ್ 30ಕ್ಕೆ ಮೆಡಿಕಲ್ ಬೇಲ್ ಕೂಡ ಸಿಕ್ಕಿತ್ತು. ಅದಾದ ಮೇಲೆ ಡಿಸೆಂಬರ್ 13ಕ್ಕೆ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು. ಜೈಲಿನಿಂದ ಹೊರಬಂದ ಬಳಿಕ ನಾರ್ಮಲ್ ಲೈಫ್ಗೆ ರಿಟರ್ನ್ ಆಗಿದ್ರು ದರ್ಶನ್ ಅವರು. ಫಾರ್ಮ್ ಹೌಸ್ನಲ್ಲಿ ತೂಗುದೀಪ ಫ್ಯಾಮಿಲಿ ಜೊತೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರು. ಕುಟುಂಬ ಹಾಗೂ ಆಪ್ತರ ಜೊತೆ ಸಂಕ್ರಾಂತಿ ಹಬ್ಬನ ಸಂಭ್ರಮಿಸಿದ್ರು ಮತ್ತು ಚಿಕ್ಕಣ್ಣ ನಟನೆಯ ಉಪಾಧ್ಯಕ್ಷ ಚಿತ್ರನ ವೀಕ್ಷಿಸಿದ್ರು ದರ್ಶನ್ ಅವರು. ತಮ್ಮ ದಿನಕರ್ ನಿರ್ದೇಶನದ ರಾಯಲ್ ಚಿತ್ರದ ಪ್ರೀಮಿಯರ್ ಶೋಗೆ ಕೂಡ ಹಾಜರಾಗಿದ್ರು. ಬರ್ತ್ಡೇ ಸೆಲೆಬ್ರೇಷನ್ ಮಾಡಲ್ಲ ಅಂತ ಫ್ಯಾನ್ಸ್ಗೆ ಮನವಿ ಮಾಡೋ ವಿಡಿಯೋ ಮೂಲಕ ನೆಚ್ಚಿನ ಸೆಲೆಬ್ರಿಟೀಸ್ ಏನಿದ್ದಾರೆ ಅವರಿಗೆ ದಚ್ಚು ಮನವಿ ಕೂಡ ಮಾಡ್ಕೊಂಡಿದ್ರು. ಇನ್ನು ನ್ಯೂ ಇಯರ್ ವಿಶೇಷ ಜನವರಿ 1ಕ್ಕೆ ಡೆವಿಲ್ ಡಬ್ಬಿಂಗ್ ಕೂಡ ಶುರು ಆಗಿತ್ತು. ಮಾರ್ಚ್ 13ರಿಂದ ಡೆವಿಲ್ ಸಿನಿಮಾದ ಶೂಟಿಂಗ್ಗೆ ರೀಸ್ಟಾರ್ಟ್ ಮಾಡಿದ್ರು ದರ್ಶನ್ ಅವರು. ಮೈಸೂರಿನಲ್ಲಿ ಮುಗಿಸಿ ರಾಜಸ್ಥಾನದ ಉದಯಪುರದಲ್ಲೂ ಹಾಗೆ ಚಿತ್ರೀಕರಣವನ್ನ ಮುಗಿಸಿದ್ರು ದರ್ಶನ್ ಅವರು. ಹಾಗೆ ಧನ್ವೀರ್ ಗೌಡ ನಟನೆಯ ವಾಮನ ಟ್ರೇಲರ್ ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು. ಎಸ್ 2024ರ ಜೂನ್ 11ರಂದು ಜೈಲ್ ಪಾಲಾಗಿದ್ರು ಡಿ-ಬಾಸ್ ದರ್ಶನ್ ಅವರು. ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣ ಏನಿತ್ತು ಆ ಹತ್ಯೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿ ಗುರುತಿಸಿಕೊಂಡಿದ್ರು ದರ್ಶನ್ ಅವರು. ಜಾಮೀನಿನ ಮೇಲೆ ಅಕ್ಟೋಬರ್ 30ಕ್ಕೆ ಜೈಲಿನಿಂದ ಹೊರಬಂದಿದ್ರು ನಟ ದರ್ಶನ್. ಅದಾದ ನಂತರ ಅಕ್ಟೋಬರ್ 30ಕ್ಕೆ ಮೆಡಿಕಲ್ ಬೇಲ್ ಸಿಕ್ಕಿತ್ತು ಅವರಿಗೆ. ಡಿಸೆಂಬರ್ 13ಕ್ಕೆ ರೆಗ್ಯುಲರ್ ಬೇಲ್ನಿಂದ ಜೈಲಿಂದ ಹೊರಬಂದಿದ್ರು ದರ್ಶನ್ ಅವರು. ಬಳಿಕ ನಾರ್ಮಲ್ ಲೈಫ್ಗೆ ರಿಟರ್ನ್ ಆಗಿ ಫಾರ್ಮ್ ಹೌಸ್ನಲ್ಲಿ ತೂಗುದೀಪ ಫ್ಯಾಮಿಲಿ ಜೊತೆ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು. ಕುಟುಂಬದವರ ಜೊತೆ ಪ್ಲಸ್ ಆಪ್ತರ ಜೊತೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರು. ಹಾಗೆ ಯಾವಾಗಲೂ ಅವರ ನೆಚ್ಚಿನ ಆಪ್ತರು ಅಂತಾನೆ ಕರೆಸ್ಕೊಳ್ಳೋ ಚಿಕ್ಕಣ್ಣ ಅವರ ನಟನೆಯ ಉಪಾಧ್ಯಕ್ಷ ಚಿತ್ರನ ವೀಕ್ಷಿಸಿದ್ರು ದರ್ಶನ್ ಅವರು. ಅದಾದ ನಂತರ ತಮ್ಮ ದಿನಕರ್ ತೂಗುದೀಪ್ ಏನಿದ್ದಾರೆ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ರಾಯಲ್ ಚಿತ್ರದ ಪ್ರೀಮಿಯರ್ ಶೋಗೆ ಹಾಜರಾಗಿದ್ರು. ಬರ್ತ್ಡೇ ಅಂತೂ ಸೆಲೆಬ್ರೇಟ್ ಮಾಡ್ಕೊಳಲ್ಲ, ಪ್ಲೀಸ್ ಸೆಲೆಬ್ರೇಷನ್ ಬೇಡ ಐಸಲಿ ಅಂತ ಫ್ಯಾನ್ಸ್ಗೆ ಒಂದು ವಿಡಿಯೋ ಮುಖಾಂತರ ಸಂದೇಶವನ್ನ ರವಾನೆ ಮಾಡಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ನ್ಯೂ ಇಯರ್ ವಿಶೇಷ ಅಂತ ಹೇಳಿ ಜನವರಿ 1 ಡೆವಿಲ್ ಚಿತ್ರದ ಡಬ್ಬಿಂಗ್ ಶುರುವಾಗಿತ್ತು. ಹಾಗೆ ಮಾರ್ಚ್ 13ರಿಂದ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತ ಏನು ಹೇಳ್ತಿದ್ದಾರೆ ಡೆವಿಲ್ ಚಿತ್ರದ ಶೂಟಿಂಗ್ ರೀಸ್ಟಾರ್ಟ್ ಆಗಿತ್ತು. ಮೈಸೂರಿನಲ್ಲಿ ಮುಗಿಸ್ಕೊಂಡು ರಾಜಸ್ಥಾನದ ಉದಯಪುರದಲ್ಲೂ ಕೂಡ ಚಿತ್ರೀಕರಣನ ಮಾಡಲಾಗಿತ್ತು. ಇನ್ನು ಧನ್ವೀರ್ ಗೌಡ ಬಹಳಷ್ಟು ಸಲ ದರ್ಶನ್ ಅವರೊಟ್ಟಿಗೆನೆ ಕಾಣಿಸ್ಕೊಂಡಿದ್ದಂತಹ ಧನ್ವೀರ್ ಗೌಡ ಅವರ ನಟನೆಯ ವಾಮನ ಚಿತ್ರದ ಟ್ರೇಲರ್ ವಿಡಿಯೋ ಕೂಡ ದರ್ಶನ್ ಅವರು ರಿಲೀಸ್ ಮಾಡಿದ್ರು.